ಏನು ಯಾರನ್ನ ಕೋಲಾರ ನಗರದಲ್ಲಿ ಯಾರನ್ನ ಸತ್ರೇನು ಅವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಂಥ ಮುಕ್ತಿ ವಾಹನ ಹಲವಾರು ವರ್ಷಗಳಿಂದ ಇತ್ತು. ಅದು ಕ್ರಿಬ್ಕೋ ಸಂಸ್ಥೆಯಿಂದ ಕೊಟ್ಟಿದ್ದಂಥ ಮುಕ್ತಿ ವಾಹನ ಇತ್ತು. ಅದನ್ನ FC ಮಾಡದೆ ಇನ್ಶೂರೆನ್ಸ್ ಕಟ್ಟದೆ ಅದರಿಂದ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಈ ಥರ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಇದ್ರ ಜೊತೆಲಿ ಇನ್ನೂ ಒಂದು 15ರಿಂದ 16 ವೆಹಿಕಲ್ಗೆ ಇನ್ಶೂರೆನ್ಸ್ FC ಲ್ಯಾಪ್ಸ್ ಆಗಿದೆ ಅಂತ ಲೋಕಾಯುಕ್ತಲ್ಲಿ ದೂರು ಸಲ್ಲಿಸಲಾಗಿದೆ ಅಂತ ಸಾರ್ವಜನಿಕರಿಂದ ದೂರು ಸಲ್ಲಿಸಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರು ದೂರು ಸಲ್ಲಿಸಿದ್ದಾರೆ ಅಂತ ನಮ್ಮ ನಗರಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಇದ್ದಂಥ ವೆಹಿಕಲ್ಸು ಸಾರ್ವಜನಿಕರ ಸೌಲಭ್ಯಕ್ಕೋಸ್ಕರ ದಾನಿಗಳು ಕೊಟ್ಟಿರುವಂಥ ವೆಹಿಕಲ್ಸ್ ಇರ್ಬೋದು, ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ನಲ್ಲಿ ಅಡಿಯಲ್ಲಿ ತಂದಿರುವಂತಹ ಕೋಟ್ಯಾಂತರ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ವೆಹಿಕಲ್ಸ್ ಇರ್ಬೋದು, ಯಾವುದಕ್ಕೂ ಇನ್ ಟೈಮ್ಗೆ ಇವರು FC ಇನ್ಸೂರೆನ್ಸ್ ಮಾಡಿದೆ ಇಲ್ಲಿ ಅದನ್ನ ಓಡಿಸ್ತಾ ಇರೋ ಡ್ರೈವರ್ಗಳ ಮೇಲೇನು ಕೇಸ್ ಬೀಳ್ತದೆ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಅವ್ರ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತೆ. ಈ ರೀತಿ ಏನು ಕ್ರಮ ಕೈಗೊಳ್ಳದೆ ಇದ್ರ ಬಗ್ಗೆ ಯಾರು ಆಡಳಿತಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಯಾರು ಕ್ರಮ ಕೈಗೊಳ್ತಾ ಇಲ್ಲ. ಇದು ಯಾರು ಏನ್ ಬೇಕೋ ಮಾಡ್ಕೊಂತಿದ್ರೆ ಬಡವ್ರಿಗೆ ತೊಂದರೆ ಆಗ್ತದೆ. ಈ ದಿನ ಯಾರನ್ನ ಸತ್ರೇನು ಬಡವ್ರು ಸತ್ತಿದಾರಂದ್ರೆ ಅವ್ರನ್ನ ಎತ್ಕೊಂಡೋಗಿ ಸ್ಮಶಾನಕ್ಕೆ ಹೋಗೋದಕ್ಕೂ ಅವ್ರ ಬಳಿ ಕಾಸು ಕಿತ್ಕೊಬೇಕಾಗ್ತದೆ. 4-5 ಸಾವಿರ ತಗೊಂತಾ ಇದ್ದಾರೆ. ಇದೇ ರೀತಿ SNR ಹಾಸ್ಪಿಟ್ಲಲ್ಲಿ, ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಸುಮಾರು 800ಕ್ಕೂ ಹೆಚ್ಚು ಬೆಡ್ ವ್ಯವಸ್ಥೆ ಇರೋ ಹಾಸ್ಪಿಟ್ಲಲ್ಲಿ 2ರಿಂದ 3 ಆಂಬ್ಯುಲೆನ್ಸ್ ಇದೆ. ಅದನ್ನ ಗಮನಿಸ್ತಾ ಇಲ್ಲ ಯಾರು. ಇಲ್ಲಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಕೇಳೋಷ್ಟೊತ್ತಿಗೆ ಇಷ್ಟು ಕೋಟಿ ಬಂದಿದೆ, ಅಷ್ಟು ಕೋಟಿ ಬಂದಿದೆ ಅಂತೆಲ್ಲ ಹೇಳ್ತಾನೆ ಇದ್ದಾರೆ ಲೆಕ್ಕಾಚಾರ. ನ್ಯಾಷನಲ್ ಹೆಲ್ತ್ ಸ್ಕೀಮ್ ಅಲ್ಲಿ ಏನ್ ಬಂದಿದೆಯೋ ಅಂತ ಅದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಸೇರಿ ಏನನ್ನ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಂತ ಇದ್ದಾರೆ.